ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 16 ಅದರ 7ನೇ ವಾಕ್ಯ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡ್ತಾನೆ. ನಾನು ಏನು ಮಾಡಬೇಕು, ನಾನು ಏನು ಮಾಡಬಾರ್ದು, ಇದನ್ನು ತಿಳಿಸುವಂಥವರು ಯಾರು? ದೇವರಂತೆ. ನಾವು ಯಾರ ಬಳಿಯಲ್ಲಿ ಈ ಲೋಕದಲ್ಲಿ ಆಲೋಚನೆ ಕೇಳ್ತೀವಿ? 10th ಮುಗಿದ ತಕ್ಷಣ ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ? ಅದೇ ರೀತಿಯಲ್ಲಿ PUC ಮುಗಿದ ತಕ್ಷಣ ಯಾವ ಫೀಲ್ಡಿಗೆ ಹೋಗಬೇಕು, ಯಾರ ಬಳಿಯಲ್ಲಿ ಆಲೋಚನೆ ಕೇಳ್ತೀವಿ? ಎಲ್ಲವುಗಳನ್ನು ಚೆನ್ನಾಗಿ ಬಲ್ಲವನಾದ, ಎಲ್ಲವುಗಳನ್ನು ಚೆನ್ನಾಗಿ ತಿಳಿದವಂತಹ ವ್ಯಕ್ತಿಗಳ ಬಳಿಯಲ್ಲಿ ನಾವು ಆಲೋಚನೆ ಕೇಳ್ತೀವಿ. ಅದ್ರ ಬಗ್ಗೆ ಯಾವುದೇ ತಿಳುವಳಿಕೆ ಇಲ್ಲದೆ ಇರುವಂಥ ವ್ಯಕ್ತಿಯ ಬಳಿಯಲ್ಲಿ ನಾವು ಕೇಳಲ್ಲ. ಕರೆಕ್ಟಾಗಿ ಗೊತ್ತಿದ್ದರೆ ಆ ಗೊತ್ತಿರುವಂತಹ ವ್ಯಕ್ತಿ ಹತ್ರ ಕೇಳಿ ನಾವು ತಿಳ್ಕೊಂಡು ಹೆಜ್ಜೆ ಮುಂದೆ ಇಡ್ತೀವಿ ಆದರೆ ಎಷ್ಟೋ ಸಂದರ್ಭದಲ್ಲಿ ಅವ್ರು ನಮಗೊಂದು ಆಲೋಚನೆ ಕೊಡ್ತಾರೆ. ಆ ಆಲೋಚನೆ ನಾವು ಅದರ ಪ್ರಕಾರ ನಾವು ಒಂದು ವೇಳೆ ಉದಾಹರಣೆ ಹೇಳೋದಾದರೆ PUC 2nd ಇಯರ್ ಮುಗಿದ ತಕ್ಷಣ ನಾವು ಏನು ಮಾಡೋಣ ಅಂತ ಕೇಳಿದಾಗ ಕೆಲವರು ಯಾರೋ ಹೇಳಿದ್ರು ಇಂಜಿನಿಯರಿಂಗ್ ಮಾಡು ಅಂತ. ನಾವು ಇಂಜಿನಿಯರಿಂಗ್ ಮಾಡಿಬಿಟ್ವಿ. ಆದರೆ ಇಂಜಿನಿಯರಿಂಗ್ ಮಾಡಿ ನಾವು ಕಲಿತು ಬರೋಷ್ಟೊತ್ತಿಗೆ ಏನಾಯಿತು, ಕೆಲಸನೇ ಸಿಕ್ಕಲಿಲ್ಲ. ಎಷ್ಟೋ ಜನ ನಮಗೆ ಗೊತ್ತು ಇಂಜಿನಿಯರಿಂಗ್ ಮಾಡಿ ಕೆಲಸವಿಲ್ಲದೆ ಅಲಿತಾ ಇರುವಂತಹ ವ್ಯಕ್ತಿಗಳು ನೋಡ್ಬೋದು. ಆವಾಗ ಅವ್ರು ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಬೇರೆ ಏನೋ ತಗೊಳ್ಳೋಣ ಅಂತಿದ್ದರೆ ಈ ಅಂಕಲ್ ಅಥವಾ ಈ ಆಂಟಿನೇ ನನಗೆ ಇಂಜಿನಿಯರಿಂಗ್ ಮಾಡು ಅಂತ ಹೇಳಿದ್ರು. ನಾನು ಇಂಜಿನಿಯರಿಂಗ್ ಮಾಡಿದೆ, ನನಗಿವಾಗ ಕೆಲಸನೇ ಇಲ್ಲ, ನನಗೆ ಏನು ಕೆಲಸ ಸಿಕ್ಕಿಲ್ಲ. ಅಯ್ಯೋ ಅವ್ರು ಹಿಂಗೆ ಹೇಳ್ಬಿಟ್ರು, ನಾನು ಹಿಂಗೆ ಮಾಡಿದೆ. ಅವಾಗ ಅವ್ರಿಗೂ ಸಹ ಒಂಥರ ಬೇಸರ. ಅಯ್ಯೋ ಪಾಪ ಬೇರೆ ಏನೋ ಮಾಡಬೇಕು ಅಂತಿದ್ದು, ನನ್ನ ಒತ್ತಾಯಕ್ಕೆ ಅವನು ಇಂಜಿನಿಯರಿಂಗ್ ಮಾಡ್ದ, ನಾನು ಆಲೋಚನೆ ಹೇಳ್ಕೊಟ್ಟೆ. ಒಂದು ವೇಳೆ ನಾನು ಯಾಕಿದು ಹೇಳಿದೆ ಅಂದರೆ, ಮನುಷ್ಯನ ಆಲೋಚನೆ ಫೇಲ್ ಆಗುತ್ತೆ. ಮನುಷ್ಯ ಒಂದು ಅಭಿಪ್ರಾಯದಿಂದ ಹೇಳ್ತಾನೆ, ಇವತ್ತು ಇಂಜಿನಿಯರಿಂಗಿಗೆ ಚೆನ್ನಾಗಿದೆ, ಒಳ್ಳೆ ಸ್ಕೋಪ್ ಇದೆ ಅಂತ ಹೇಳ್ಬಿಟ್ಟಿರ್ತಾರೆ. ಆದರೆ ನಾಳೆ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಮೆಡಿಕಲ್ ಫೀಲ್ಡ್ ಆಗಿರ್ಬೋದು, ಇನ್ಯಾವುದೋ ಫೀಲ್ಡ್ ಆಗಿರ್ಬೋದು, ಇನ್ಯಾವುದೋ ಕೋರ್ಸ್ ಆಗಿರ್ಬೋದು. ಆಲೋಚನೆ ಎಲ್ಲ ಸಕ್ಸಸ್ ಆಗಬೇಕು ಅಂತಿಲ್ಲ. ಆಲೋಚನೆ ಹೇಳಿದ್ದು ಫೇಲ್ ಆಯಿತು, ಅದು ಕಾರ್ಯರೂಪಕ್ಕೆ ಬರಲಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನು ನನಗೊಂದು ಆಲೋಚನೆ ಹೇಳ್ಕೊಡ್ತಾನೆ. ದೇವರೊಂದು ಆಲೋಚನೆ ಹೇಳಿದ್ರೆ, ದೇವರ ಆಲೋಚನೆಗೆ ನಾನು ನೀವು ವಿಧೇಯನಾದರೆ ಅದು ಫೇಲ್ ಆಗಲ್ಲ. ಫೇಲ್ ಆಯಿತು ಅಂತ ಅನ್ನಿಸುವಂಥ ಸನ್ನಿವೇಶಗಳು ಬರಬಹುದು ಮುಂದೆ. ಯೆಹೋವನು ಹೇಳುವಂಥ ಮಾತಿಗೆ ಅನುಸಾರವಾಗಿ ಮುಂದೆ ಹೋಗುವಾಗ ಒಂದು ವೇಳೆ ಸನ್ನಿವೇಶಗಳು ಪ್ರತಿಕೂಲವಾಗಿ ಕಾಡಬಹುದು. ಸನ್ನಿವೇಶಗಳು ದೇವರ ಚಿತ್ತದಲ್ಲಿ ಹೋಗುವಾಗ ಪ್ರತಿಕೂಲವಾಗಿ ನಮ್ಮ ಜೀವಿತದಲ್ಲಿ ಅನುಭವಕ್ಕೆ ಬರಬಹುದು. ಆದರೂ ಅದರ ಮಧ್ಯದಲ್ಲಿ ನೀನು ದೇವರ ಚಿತ್ತಕ್ಕೆ ವಿಧೇಯನಾಗಿ, ದೇವರ ಆಲೋಚನೆಗೆ ವಿಧೇಯನಾಗಿ ಮುಂದೆ ಹೋಗುವುದಾದರೆ ಆ ಸನ್ನಿವೇಶಗಳನ್ನು ಅನುಕೂಲವಾಗಿ ಮಾಡುವಂತಹ ಒಬ್ಬ ದೇವರು. ದೇವರ ಆಲೋಚನೆಗೆ ಯಾರೆಲ್ಲ ವಿಧೇಯರಾಗಿದ್ದರು, ಯಾವ್ಯಾವ ಭಕ್ತರುಗಳು ವಿಧೇಯರಾಗಿದ್ದರು, ಅವರೆಲ್ಲರನ್ನ ದೇವರು ಆಶೀರ್ವಾದ ಮಾಡಿದಂತಹ ಚರಿತ್ರೆ ನಮ್ಮ ಕಣ್ಣ ಮುಂದೆ ಇದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಗುವೇ, ನಿನ್ನ ಜೀವಿತದಲ್ಲಿ ಮನುಷ್ಯನ ಆಲೋಚನೆಗಿಂತ ದೇವರ ಆಲೋಚನೆಗೆ ವಿಧೇಯನಾಗಿರು, ದೇವರ ಚಿತ್ತಕ್ಕೆ ವಿಧೇಯನಾಗಿರು. 32ನೇ ಅಧ್ಯಾಯ ಕೀರ್ತನೆ ಅದರ 8ನೇ ವಾಕ್ಯದಲ್ಲಿ ಹೇಳುತ್ತೆ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಹಾಗಾದರೆ ಯಾರು ಉಪದೇಶ ಮಾಡ್ತಾರೆ, ಯಾರು ಆಲೋಚನೆ ಹೇಳ್ತಾರೆ? ದೇವರು ನಿನ್ನ ಮೇಲೆ ಕಟಾಕ್ಷ ಇಟ್ಟು ನಿನಗೆ ಆಲೋಚನೆಯನ್ನು ಹೇಳುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವ ದೇವರ ಮಗುವೇ, ನಿನ್ನ ಜೀವಿತದಲ್ಲಿ ಮನುಷ್ಯನ ಆಲೋಚನೆಗಿಂತ ದೇವರ ಆಲೋಚನೆ ಬಹಳ ಪ್ರಾಮುಖ್ಯ. ಜ್ಞಾನೋಕ್ತಿಯಲ್ಲಿ ಓದ್ತೇವೆ, ಮನುಷ್ಯನ ಮನಸ್ಸಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಆಲೋಚನೆ ಈಡೇರುತ್ತೆ. ನಮ್ಮ ಆಲೋಚನೆಗಳೆಲ್ಲ ದೇವರ ಆಲೋಚನೆಗಳು, ಮನುಷ್ಯನ ಆಲೋಚನೆಗಳಲ್ಲ ದೇವರ ಆಲೋಚನೆಗಳು. ದಾವೀದ ಹೇಳ್ತಾನೆ, ಯೆಹೋವನು ನನಗೆ ಆಲೋಚನೆ ಹೇಳಿಕೊಡ್ತಾನೆ. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮ ನನ್ನನ್ನು ಬೋಧಿಸ್ತದೆ. ಏನು ಮಾಡಬೇಕು, ಯಾವ ರೀತಿ ಮುಂದೆ ಹೋಗಬೇಕು, ನನಗೆ ಬೋಧನೆ ಮಾಡುವಂತಹ ಅಂತರಾತ್ಮದಲ್ಲಿ ಮಾತನಾಡುವಂತಹ ಒಬ್ಬ ದೇವರಿದ್ದಾನೆ. ಈ ರಾತ್ರಿ ಏನು ಮಾಡಬೇಕು, ಈ ಬೆಳಗಿನ ಸಮಯದಲ್ಲಿ ಏನು ಮಾಡಬೇಕು, ಈ ಮಧ್ಯಾಹ್ನ ಏನು ಮಾಡಬೇಕು,
ಎಂಬುದಾಗಿ ನೀನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ ನಿನ್ನ ಅಂತರಾತ್ಮದಲ್ಲಿ ಮಾತನಾಡುವಂಥ ಒಬ್ಬ ದೇವರಿದ್ದಾನೆ. ನಿನ್ನ ಹೃದಯದಲ್ಲಿ ಒಂದು ಪ್ರೇರಣೆ ಕೊಡುವಂಥ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂತಹ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಆತನಲ್ಲಿ ನೀನು ಆಶ್ರಯಿಸು. ಆತನು ನಿನಗೆ ಮಾರ್ಗವನ್ನು ತೋರಿಸ್ಕೊಡ್ತಾನೆ. ಆತನು ತನ್ನ ಇಷ್ಟವನ್ನು ನಿನಗೆ ತಿಳಿಸ್ಕೊಡ್ತಾನೆ. ಆತನ ಆಲೋಚನೆಯನ್ನು ನಿನಗೆ ತಿಳಿಸ್ಕೊಡ್ತಾನೆ. ಆತನ ಆಲೋಚನೆಗೆ ನೀನು ವಿಧೇಯನಾಗುವುದಾದರೆ, ಆತನ ಇಷ್ಟಕ್ಕೆ ನೀನು ವಿಧೇಯನಾಗಿ ಮುಂದೆ ಹೋಗುವುದಾದರೆ, ರಾತ್ರಿ ಸಮಯಗಳಲ್ಲಿ ನಿನ್ನ ಸಂಗಡ ಮಾತನಾಡಿ ನೀನು ನಡೆಯಬೇಕಾದ ಮಾರ್ಗವನ್ನು ತೋರಿಸುವ ದೇವರು. ಅಪೊಸ್ತಲನಾದ ಪೌಲನಿಗೆ ರಾತ್ರಿಯಲ್ಲಿ ದೇವರು ಮಾತಾಡ್ತಾ ಇದ್ದಾರೆ. ನೀನು ಆಸೆಯಾಗಿ ಹೋಗಬೇಡ ಅಂತೇಳಿ, ಬಿತುನ್ಯಕ್ಕೆ ಹೋಗಬೇಡ ಅಂತ ಕಳಿಸಿದಾಗ ಅವನು ದೇವರ ಸಲ್ಲಿ ಪ್ರಾರ್ಥನೆ ಮಾಡಿದಾಗ ಮಕ್ಕದೋನ್ಯಕ್ಕೆ ಹೋಗು ಅಂತೇಳಿ ದೇವರ ಆಲೋಚನೆ ಕೊಟ್ಟು ಅವನನ್ನು ಮುನ್ನಡೆಸಿ ಫಿಲಿಪ್ಪಿಯ ಸಭೆಯನ್ನು ಆರಂಭಿಸುವುದಕ್ಕೆ ಸಹಾಯ ಮಾಡಿದರೆ, ನಿನಗೆ ಬೇಕಾದ ಆಲೋಚನೆಯನ್ನು ಕೊಟ್ಟು ನಡೆಸುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಬೇಕಾದ ಆಲೋಚನೆಯನ್ನು ಕೊಟ್ಟು ನಿನ್ನ ಮಕ್ಕಳನ್ನು ಆಶೀರ್ವಸಿ ಮುನ್ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಆಲೋಚನೆಗೆ ವಿಧೇಯರಾಗುವಂಥ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.